ಇವತ್ತಿನ ಎರಡನೇ ಸುದ್ದಿ. ಚನ್ನಪಟ್ಟಣದಲ್ಲಿ ಮಟನ್ ಮಾರ್ಕೆಟ್ ಕಟ್ಟಡ ಹಾಳು. 20 ವರ್ಷಗಳಿಂದ ಬಿಲ್ಡಿಂಗ್ ರಿಪೇರಿ ಆಗಿಲ್ಲ. ಎಲ್ಲಂದ್ರಲ್ಲಿ ಮಟನ್ ಸ್ಟಾಲ್ ರೇಟಿನ ವ್ಯತ್ಯಾಸಕ್ಕೆ ಜನಾಕ್ರೋಶ. ಮಟನ್ ಮಾರ್ಕೆಟ್ ಕಟ್ಟಡ ಯಾವಾಗ ರಿಪೇರಿ? ಸುದ್ದಿ ಇದು. 2 ಸ್ಟ್ಯಾಟಿನ್ ಹೌಸ್ ಕಟ್ಟಿದ್ದಾರೆ. ಅದು ಇವತ್ತು ಗಂಟೆ ಉಪಯೋಗ ಇಲ್ಲ. ಆ ಮಟನ್ ಮಾರ್ಕೆಟ್ ಇಂದ ಸಾರ್ವಜನಿಕರಿಗೆ ಅನಾನುಕೂಲ ಆಗ್ತಾ ಇದೆ. ಚನ್ನಪಟ್ಟಣದಲ್ಲಿ ಪಾಳು ಬಿದ್ದಿದೆ ಮಟನ್ ಮಾರ್ಕೆಟ್ನ ಕಟ್ಟಡ. ಕಳೆದ 20ಕ್ಕೂ ಅಧಿಕ ವರ್ಷಗಳಿಂದ ಇದನ್ನು ರಿಪೇರಿ ಮಾಡಿಸಿಲ್ಲ. ಚನ್ನಪಟ್ಟಣದ ಎಲೆಕೇರಿ ರಸ್ತೆಯಲ್ಲಿದೆ ಮಾರ್ಕೆಟ್ನ ಕಟ್ಟಡ. 20ಕ್ಕೂ ಅಧಿಕ ವರ್ಷ ಆಯಿತು ಈ ಮಾರ್ಕೆಟ್ನ ಕಟ್ಟಡವನ್ನ ರಿಪೇರಿ ಮಾಡಿಸಿಲ್ಲ. ಹಾಗಾಗಿ ನಗರದಲ್ಲಿ ಎಲ್ಲಂದ್ರಲ್ಲಿ ಮಟನ್ ಸ್ಟಾಲ್ಗಳು ತಲೆ ಎತ್ತಿವೆ. ಗ್ರಾಹಕರಿಗೆ ಸಮಸ್ಯೆ ಏನಾಗ್ತಾ ಇದೆ? ಎಲ್ಲಂದ್ರಲ್ಲಿ ಮಟನ್ ಸ್ಟಾಲ್ಗಳಿರೋದ್ರಿಂದ ಒಬ್ಬೊಬ್ರು ಒಂದೊಂದು ರೇಟಿಗೆ ಮಾರ್ತಾ ಇದ್ದಾರೆ. ಕೆಜಿಗೆ ಕೆಲವೊಬ್ರು 700 ರೂಪಾಯಿ ಮಾರಿದ್ರೆ, ಕೆಲವೊಬ್ರು 800 ರೂಪಾಯಿ ಮಾರ್ತಾರೆ. ಒಟ್ಟಿನಲ್ಲಿ 700 ರೂಪಾಯಿಂದ 900 ರೂಪಾಯಿವರೆಗೂ ಕೂಡ ಒಂದೊಂದು ರೇಟನ್ನು ಒಂದೊಂದು ಮಟನ್ ಸ್ಟಾಲ್ ಅವರು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಏಕ ಮಾದರಿಯ ದರ ಇಲ್ಲ. ಒಂದೇ ಕಡೆ ಮಟನ್ ಮಾರ್ಕೆಟ್ ವ್ಯವಸ್ಥೆಯನ್ನ ಕಲ್ಪಿಸಿ ರೇಟಿನ ವಿಚಾರದಲ್ಲಿ ಜನರಿಗೂ ಇವಾಗ ಏನು ಕಿರಿಕಿರಿ ಆಗ್ತಾ ಇದೆ, ಅದು ತಪ್ಪುತ್ತೆ. ಒಂದೇ ಕಡೆ ಮಾರ್ಕೆಟ್ ಇದ್ರೆ ನಗರಸಭೆಗೂ ಇದರಿಂದ ಆದಾಯ ಬರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಜನ. ಈ ಬಗ್ಗೆ ನ್ಯೂಸ್ 18 ಜೊತೆ ಚನ್ನಪಟ್ಟಣ ನಗರಸಭೆ ಪೌರಾಯುಕ್ತರು ಮಾತಾಡಿದ್ದಾರೆ. ಈಗಿರುವಂತ ಕಟ್ಟಡವನ್ನ ನವೀಕರಣ ಮಾಡಲಾಗುತ್ತೆ, ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ. 20 ವರ್ಷಕ್ಕೂ ಅಧಿಕ ಬೇಕಾ ಈ ಪ್ರೋಸೆಸ್ ಎಲ್ಲ ನಡೆಯಕ್ಕೆ ಅಂತ ಹೇಳಿ ಜನ ಸಹಜವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಿವತ್ತು ಮಟನ್ ಸ್ಟಾಲ್ಗಳು ಒಂದು ಕಡೆ ಮಾಡಿ ಗ್ರಾಹಕರಿಗೆ ಅನುಕೂಲ ಮಾಡಿಕೊಡ್ಬೇಕು, ಆ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು. ಯಾಕೆಂದರೆ ಪಟ್ಟಣದ ವಿವಿಧ ಕಡೆ ಮಟನ್ ಮಾರ್ಕೆಟ್ಗಳು ಗಲ್ಲಿಯಲ್ಲೂ ಇದೆ. ಆ ಮಟನ್ ಮಾರ್ಕೆಟಿಂದ ಸಾರ್ವಜನಿಕರಿಗೆ ಮತ್ತು ವಾಹನಗಳ ಸಂಚಾರ ದಟ್ಟಣೆ ಹೆಚ್ಚಾಗೋದ್ರಿಂದ ಇವತ್ತು ಸಾರ್ವಜನಿಕರಿಗೆ ಅನಾನುಕೂಲ ಆಗ್ತಾ ಇದೆ. ಮತ್ತು ಸ್ವಚ್ಛತೆಯನ್ನು ಕಾಪಾಡ್ತಾ ಇಲ್ಲ. ಒಂದು ಕಡೆ ಎಲ್ಲಾದರೂ ನಗರಸಭೆ ವತಿಯಿಂದ ಒಂದು ಕಟ್ಟಡವನ್ನು ಮಾಡಿ ಆ ಕಟ್ಟಡದ ಒಳಗೆ ಮಟನ್ ಮಾರ್ಕೆಟನ್ನು ಮಾಡಿದ್ರೆ ಸಾರ್ವಜನಿಕರಿಗೆ ಮತ್ತು ಗ್ರಾಹಕರಿಗೆ ಅನುಕೂಲ ಆಗ್ತದೆ, ಮತ್ತು ನಗರಸಭೆಗೆ ಅದರಿಂದ ಆದಾಯವನ್ನು ಬರ್ತದೆ, ಮತ್ತೆ ಸ್ವಚ್ಛತೆಯನ್ನು ಕಾಪಾಡ್ದಂಗೆ ಆಗ್ತದೆ. ಆ ನಿಟ್ಟಿನಲ್ಲಿ ನಗರಸಭೆಯ ಕಮಿಷನರ್ ಮತ್ತು ಆಡಳಿತ ಅಧ್ಯಕ್ಷರು ಮತ್ತು ಸದಸ್ಯರು ಈ ಕಡೆ ಚರ್ಚೆ ಮಾಡಿ ಪಟ್ಟಣದ ನಾಗರಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯವನ್ನ ಮಾಡ್ತಾ ಇದ್ದೀನಿ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸುಮಾರು ಒಂದು 25 ವರ್ಷ ಆಗಿ ಒಂದು ಸ್ಟ್ಯಾಟಿನ್ ಹೌಸ್ ಕಟ್ಟಿ ಓಪನ್ ಮಾಡಿಲ್ಲ ಅಂದರೆ, ಅದಕ್ಕೆ ಉದ್ಘಾಟನೆ ಭಾಗ್ಯ ಇಲ್ಲ ಅಂತಂದರೆ ಎಂಥ ದುರಂತ ಅಂತಂದರೆ. ಆಮೇಲೆ ಇದುವರೆಗೂ ಸಾರ್ವಜನಿಕರಿಗೆ ಒಳ್ಳೆ ಒಂದು ಕಡೆ ಸ್ಟ್ಯಾಟಿನ್ ಹೌಸ್ ಮಾಡಿದ್ರೆ ಅವ್ರು ಏನು ಮಾಡ್ತಾರೆ ಅಂದರೆ, ಅವ್ರು ಬೇಕಾದ ಮರಿ ಮಾಂಸ ಮಟನ್ನು ಬೇಕು ಅಂದರೆ ಹೋಗಿ ಚಾಯ್ಸ್ ಮಾಡ್ಕೊಂಡು ತಗೋತಾರೆ. ಒಂದು ಕಡೆ ಇದ್ದರೆ ಎಲ್ಲೂ ಸಿಕ್ಕಿಲ್ಲ ಅಂದರೆ ಅಲ್ಲೊಂದು ಕಡೆ ಸಿಗ್ತದೆ, ಇಲ್ಲೊಂದು ಕಡೆ ಸಿಗ್ತದೆ, ಎಲ್ಲೋ ಒಂದು ಕಡೆ ಸಿಗ್ತದೆ, ಹೋಯ್ತಾನೆ ಅಲ್ಲಿ ಎಲ್ಲ ನೊಣ ಮುತ್ಕೊಂಡು ನಿಂತಿರ್ತದೆ. ಅದನ್ನು ಇವತ್ತು ಆರೋಗ್ಯಕರವಾದ ಮಟನ್ನು ಮನುಷ್ಯನಿಗೆ ಸಿಗ್ತಾ ಇಲ್ಲ. ಈಗೇನು ಸ್ಟ್ಯಾಟಿನ್ ಹೌಸು ಯೂಸ್ ಇಲ್ಲ ಅಂದರೆ ಒಡೆದು ಬಿಸಾಕಿ ಹೊಸ್ದಾಗಿ ಕಟ್ಟಿ, ಇವತ್ತು ಮಾಡಿಫೈಡ್ ಕಟ್ಟಿ ಮಟನ್ದು ಮತ್ತು ಬೀಫು ಎರಡೂ ಸೇರಿ ಕಟ್ಟಿ, ಅದಕ್ಕೆ ಬೀಫ್ ಎಲ್ಲಿ ಮಾಡಬೇಕು ಅಲ್ಲಿ ಮಾಡಿ, ಮಟನ್ ಎಲ್ಲಿ ಮಾಡಬೇಕು ಅಲ್ಲಿ ಮಾಡಿ. ಮಟನ್ ಈಗ ಆಲ್ರೆಡಿ 2 ಮಾರ್ಕೆಟ್ ಇದೆ. ಆ 2 ಮಾರ್ಕೆಟ್ ಜಾಗದಲ್ಲಿ ಒಡೆದಾಕ್ಬಿಟ್ಟು ಕಟ್ಟೋದು ಸೂಕ್ತ ಅಂತ ನಾನು ಒಂದು ಸಲಹೆ ಕೊಡ್ತೀನಿ. ಈಗ ಮಟನ್ ಮಾರ್ಕೆಟ್ ಸಂಬಂಧಪಟ್ಟಂತೆ ಈಗಾಗಲೇ ನಗರಸಭಾ ವತಿಯಿಂದ ಈಗ ಅಸ್ತಿತ್ವದಲ್ಲಿರುವಂತಹ ಮಟನ್ ಮಾರ್ಕೆಟ್ ಅಲ್ಲಿ ಏನೇನು ಸಾರ್ವಜನಿಕರಿಂದ ಆರೋಪಗಳಿದ್ದು, ಅಂದರೆ ಅಲ್ಲಿಂದ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಏನೇನು ತೊಡಕುಗಳಿದ್ದು ಆ ತೊಡಕುಗಳನ್ನು ನಿವಾರಿಸುವಂತಹ ನಿಟ್ಟಿನಲ್ಲಿ ನಾನು ಅಧ್ಯಕ್ಷರು ಮತ್ತೆಲ್ಲ ಪಾರ್ಟ್ ಸದಸ್ಯರು ಮತ್ತು ಎಲ್ಲ ತಾಂತ್ರಿಕ ಶಾಖೆ ಅಧಿಕಾರಿ ಸಿಬ್ಬಂದಿಗಳೆಲ್ಲ ನಾವು ಆ ಸ್ಥಳವನ್ನು ಪರಿಶೀಲನೆ ಮಾಡಿ ಅವುಗಳನ್ನು ಸರಿ ಮಾಡಿ ಮಟನ್ ಮಾರ್ಕೆಟ್ನ ಒಂದೇ ಕಡೆ ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಈಗಾಗಲೇ ವರ್ಕ್ ಆರ್ಡರ್ ಕೊಟ್ಟಿದ್ದೀವಿ. ಅವರು ತುರ್ತಾಗಿ ಅಲ್ಲಿ ಕಾಮಗಾರಿಯನ್ನು ಪ್ರಾರಂಭಿಸ್ತಾರೆ. ಆ ಕಾಮಗಾರಿ ಮುಕ್ತಾಯವಾದ ನಂತರ ನಗರ ವ್ಯಾಪ್ತಿಯಲ್ಲಿ ಮಟನ್ ವ್ಯಾಪಾರಿಗಳನ್ನ ಒಂದೆಡೆ ತಂದು ಸಾರ್ವಜನಿಕರಿಗೆ ಅನುಕೂಲ ಆಗುವಂತಹ ನಿಟ್ಟಿನಲ್ಲಿ ನಾವು ಸಹಕಾರ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವೆಂಕಟೇಶ್. 20ಕ್ಕೂ ಅಧಿಕ ವರ್ಷ ಆಯಿತು ಈ ಮಾರ್ಕೆಟ್ ನವೀಕರಣ ಕಾರ್ಯ ಆಗ್ತಾ ಇಲ್ಲ. ಕಾರಣ ಏನು? ನಗರಸಭೆ ನಿರ್ಲಕ್ಷ್ಯ ಮಾಡ್ತಾ ಇದೆಯಾ? ಮತ್ತು ಇವಾಗ ಸಹಜ ಒಂದೊಂದು ಕಡೆ ಒಂದೊಂದು ಮಟನ್ ಸ್ಟಾಲ್ ಇದ್ದಾಗ ಅವರಿಗೆ ಮನ್ಸೋ ಇಚ್ಛೆ ರೇಟ್ ಮಾಡ್ಕೊಂಡಿರ್ತಾರೆ. ಇದರಿಂದ ಗ್ರಾಹಕರಿಗೆ ಏನು ಸಮಸ್ಯೆ ಆಗ್ತಿದೆ? ಶರ್ಮಿತಾ, ಏನಂದ್ರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ನಗರಸಭೆ ವ್ಯಾಪ್ತಿಯಲ್ಲಿ ಈಗಾಗಲೇ 2 ಮಟನ್ ಮಾರ್ಕೆಟ್ಗಳು ಇರುವಂತದ್ದು. ಒಂದು ಅನ್ನಪೂರ್ಣೇಶ್ವರಿ ನಗರದಲ್ಲಿ ಇದೆ, ಅದು ಸಂಪೂರ್ಣವಾಗಿ ಹಾಳಾಗೋಗಿದೆ. ಮತ್ತೊಂದು ಈಗ ಎಲೆಕೆರೆ ರಸ್ತೆಯಲ್ಲಿ ಇರ್ತಕ್ಕಂತಹ ಮಟನ್ ಮಾರ್ಕೆಟ್ ಅನ್ನ ನವೀಕರಣ ಮಾಡಿ ಅಲ್ಲೇ ಒಂದು ಪ್ರಾರಂಭವನ್ನ ಮಾಡಬೇಕು ಅಂತೇಳಿ ಸ್ಥಳೀಯ ನಗರಸಭೆಯ ಆಡಳಿತ ಒಂದು ನಿರ್ಧಾರವನ್ನ ಮಾಡಿದೆ. ಇದು ಸುಮಾರು 20ಕ್ಕೂ ಹೆಚ್ಚು ವರ್ಷಗಳಾಗಿದೆ ಈ ಒಂದು ಕಟ್ಟಡವನ್ನ ಕಟ್ಟಿ. ಆದ್ರೆ ಈಗ ಆ ಒಂದು ಕಟ್ಟಡವನ್ನ ನವೀಕರಣವನ್ನ ಹೇಗೆ ಮಾಡ್ತಾರೆ ಎನ್ನುವಂಥದ್ದು ಬಹಳ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಜೊತೆಗೆ ಇಲ್ಲಿ ಮಟನ್ ಮಾರ್ಕೆಟ್ ಇಲ್ಲದೆ ಇರುವಂತ ಹಿನ್ನೆಲೆ
ವಿವಿಧ ಸ್ಟಾಲ್ಗಳು ನಿರ್ಮಾಣ ಆಗಿದೆ. ಅಲ್ಲಿ ವಿವಿಧ ಬಗೆಯ ರೇಟ್ಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಇದು ಸಾರ್ವಜನಿಕರಿಗೆ ಮತ್ತೆ ಗ್ರಾಹಕರಿಗೆ ಬಹಳ ದೊಡ್ಡ ಮಟ್ಟದ ಪೆಟ್ಟು ಕೂಡ. ಯಾಕಂದ್ರೆ ಏಕಮಾದರಿಯ ಒಂದು ಬೆಲೆ ಇಲ್ಲದೆ ಇರುವಂತ ಹಿನ್ನೆಲೆ ಕೆಲವರು 700ಕ್ಕೆ ಮಾರಾಟವನ್ನ ಮಾಡಿದ್ರೆ, ಕೆಲವರು 800, 900ವರೆಗೂ ಕೂಡ ಕೆಜಿ ಮಾಂಸವನ್ನ ಮಾರಾಟವನ್ನ ಮಾಡ್ತಾ ಇದ್ದಾರೆ. ಇದು ಗ್ರಾಹಕರಿಗೆ ಒಂದು ದೊಡ್ಡ ಮಟ್ಟದ ಪೆಟ್ಟಾಗಿದೆ. ಈ ನಿಟ್ಟಿನಲ್ಲಿ ನಗರಸಭೆಯ ಆಡಳಿತಾಧಿಕಾರಿಗಳು ಕೂಡ ಚಿಂತನೆಯನ್ನ ಮಾಡಬೇಕಾಗಿದೆ. ಯಾಕಂದ್ರೆ ಇರ್ತಕ್ಕಂತಹ ಮಟನ್ ಮಾರ್ಕೆಟ್ ಕಟ್ಟಡವನ್ನ ಒಂದು ಸರಿಪಡಿಸಿ ಅಲ್ಲೇ ಒಂದು ಮಾರ್ಕೆಟ್ ಅನ್ನ ಪ್ರಾರಂಭ ಮಾಡಿದ್ದೆ ಆದ್ರೆ ಗ್ರಾಹಕರಿಗೂ ಕೂಡ ಅನುಕೂಲ ಆಗ್ತದೆ. ಇದರ ಜೊತೆಗೆ ನಗರಸಭೆಗೂ ಕೂಡ ಆದಾಯ ಕೂಡ ಬರ್ತದೆ. ಯಾಕಂದ್ರೆ ಅಲ್ಲಿ ಬಾಡಿಗೆ ರೂಪದಲ್ಲಿ ಬರ್ತಕ್ಕಂತ ಹಣ ನಗರಸಭೆಗೆ ಬಂದಿದೆ ಆದ್ರೆ ನಗರಸಭೆಯ ಒಂದು ಆದಾಯ ಕೂಡ ಹೆಚ್ಚಳ ಆಗ್ತದೆ ಎನ್ನುವಂತ ಒತ್ತಾಯವನ್ನ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಆದ್ರೆ ಈಗ ಯಲೆಕೆರೆ ರಸ್ತೆಯಲ್ಲಿ ಇರತಕ್ಕಂತಹ ಹಳೆ ಕಟ್ಟಡವನ್ನ ನವೀಕರಣ ಮಾಡ್ಲಿಕ್ಕೆ ಟೆಂಡರ್ ಪ್ರಕ್ರಿಯೆ ಕೂಡ ಆಗ್ತಾ ಇದೆ ಎನ್ನುವಂತಹ ಮಾತನ್ನ ನಗರಸಭೆಯ ಪೌರಾಯುಕ್ತ ಮಹೇಂದ್ರ ಕುಮಾರ್ ಅವರು ನ್ಯೂಸ್ 18 ಜೊತೆಗೆ ಮಾತನಾಡಿದ್ದಾರೆ. ಆದ್ರೆ ಆ ಒಂದು ಕಟ್ಟಡವನ್ನ ನವೀಕರಣ ಮಾಡಿದ್ರೆ ಯಾವ ರೀತಿಯಾಗಿ ನಿರ್ವಹಣೆ ಮಾಡಬಹುದು ಎನ್ನುವಂಥದ್ದು ಈಗ ಪ್ರಶ್ನೆ ಇರುವಂತದ್ದು ಶರ್ಮಿತಾ. ಫೈನ್. ಈಗ ಟೆಂಡರ್ ಪ್ರಕ್ರಿಯೆ ನಡೆಯುತ್ತೆ, ಸ್ವಲ್ಪ ದಿನದಲ್ಲೇ ಎಲ್ಲ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಎಷ್ಟು ದಿನ ಬೇಕಾಗಬಹುದಂತೆ? ಖಂಡಿತ ಶರ್ಮಿತಾ, ಯಾಕಂದ್ರೆ ಈಗ ನಗರಸಭೆಯ ಪೌರಾಯುಕ್ತರು ನ್ಯೂಸ್ 18 ಜೊತೆಗೆ ಮಾತನಾಡಿ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕಳೆದ 15 ದಿನಗಳಿಂದ ಈ ಒಂದು ಪ್ರೋಸೆಸ್ ಅನ್ನು ನಾವು ಶುರು ಮಾಡಿದ್ದೇವೆ. ಮುಂದಿನ 1 ವಾರದ ಒಳಗೆ ಈ ಒಂದು ಪ್ರಕ್ರಿಯೆ ಮುಗಿತದೆ. ಆನಂತರ ನಾವು ಟೆಂಡರ್ ಆದ ಬಳಿಕ ಯಾರು ಗುತ್ತಿಗೆದಾರನಿಂದ ಏನು ಹಾಳಾಗಿರ್ತಕ್ಕಂತಹ ಕಟ್ಟಡವನ್ನ ನವೀಕರಣ ಮಾಡ್ಲಿಕ್ಕೆ ನಾವು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದೇವೆ. ಜೊತೆಗೆ ಏನು ಈಗಾಗ್ಲೇ ಎಲ್ಲೆಲ್ಲಿ ಮಟನ್ ಸ್ಟಾಲ್ಗಳಿದೆ ಎಲ್ರಿಗೂ ಕೂಡ ನೋಟಿಸ್ ಅನ್ನು ಕೂಡ ಕೊಡ್ತೇವೆ. ಎಲ್ಲರೂ ಕೂಡ ಪ್ರತ್ಯೇಕವಾಗಿ ಮಾಡೋದನ್ನ ಬಿಟ್ಟು ನಗರಸಭೆ ಏನು ಮಟನ್ ಮಾರ್ಕೆಟ್ ಅನ್ನ ನವೀಕರಣ ಮಾಡ್ತದೆ ಆ ಕಟ್ಟಡದಲ್ಲಿ ಬಂದು ಮಾರಾಟವನ್ನ ಮಾಡಬೇಕು, ನಗರಸಭೆಯಿಂದ ಲೈಸೆನ್ಸ್ ಅನ್ನ ತೆಗೆದುಕೊಳ್ಬೇಕು ಎನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಹಿಂದೆ ಇಲ್ಲ ಯಾವೆಲ್ಲ ಮಟನ್ ಸ್ಟಾಲ್ಗಳಲ್ಲಿ ಇಷ್ಟು ಅಂದ್ರೆ ಈ ಕುರಿಗಳನ್ನ ಇಷ್ಟು ನಾವು ಇವತ್ತು ಕಡಿದಿದ್ದೇವೆ, ಮೇಕೆಗಳನ್ನ ಇಷ್ಟು ನಾವು ಕಡಿದಿದ್ದೇವೆ ಎನ್ನುವಂತಹ ಮಾಹಿತಿಯನ್ನ ಕೊಡಬೇಕಾಗಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಕೂಡ ಆ ಒಂದು ಕಾನೂನುಗಳು ಯಾವುದೂ ಕೂಡ ಇಲ್ಲ. ಅವರು ಇಷ್ಟ ಬಂದಂತೆ ಮನಸೋ ಇಚ್ಛೆ ಮಾರಾಟವನ್ನ ಮಾಡ್ತಾ ಇದ್ರೆ ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ದಿನಗಳಿಂದ ಈ ವಿಚಾರ ಚರ್ಚೆಯಲ್ಲಿ ಇದೆ. ಹಾಗಾಗಿ ಮುಂದಿನ 1 ವಾರದ ಬಳಿಕ ಈ ಒಂದು ನಿರ್ಧಾರಗಳು ಆಗ್ಬೇಕಾಗಿದೆ ಶರ್ಮಿತಾ. ಫೈನ್. ಈಗ ಡಿಮ್ಯಾಂಡ್ಸ್ ಎಷ್ಟಿದೆ? ಕಾರಣ ಈಗ ಒಂದೊಂದ್ ಕಡೆ ಸ್ಟಾಲ್ಗಳನ್ನ ಓಪನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಪ್ರತ್ಯೇಕವಾಗಿ 2 ಕಡೆ ಮಟನ್ ಮಾರ್ಕೆಟ್ ಇದೆ ಅಂತಾನೂ ಕೂಡ ಮಾಹಿತಿ ಇರೋದ್ರಿಂದ ಇವಾಗೇನ್ ನವೀಕರಣ ಆಗಬೇಕು ಅಂತ ಕೇಳ್ತಾ ಇದಾರಲ್ಲ, ಅಲ್ಲಿ ಎಷ್ಟು ಅಂಗಡಿಗಳು ಬೇಕು ಅಂತ ಏನಾದ್ರು ಡಿಮ್ಯಾಂಡ್ಸ್ ಇದೆಯಾ ಪರ್ಟಿಕ್ಯುಲರ್ ಆಗಿ? ಖಂಡಿತ ಶರ್ಮಿತಾ, ಯಾಕಂದ್ರೆ ಇದು ಒಂದು ಕಡೆ ಏನು ಆ ನಗರಸಭೆ ವತಿಯಿಂದ ಇರ್ತಕ್ಕಂತಹ ಈ ಒಂದು ಯಲೆಕೆರೆ ರಸ್ತೆಯಲ್ಲಿ ಇರ್ತಕ್ಕಂತಹ ಮಟನ್ ಮಾರ್ಕೆಟ್ ಅಲ್ಲಿ ಸರಿಸುಮಾರು 8ಕ್ಕೂ ಹೆಚ್ಚು ಅಂಗಡಿಗಳು ಬರ್ತಕ್ಕಂಥದ್ದು. ಆದ್ರೆ ಚನ್ನಪಟ್ಟಣದಲ್ಲಿ ಈಗ ನಗರ ವ್ಯಾಪ್ತಿಯಲ್ಲಿ ನಾವು ಗಮನಿಸೋದಾದ್ರೆ ಸರಿಸುಮಾರು 15ಕ್ಕೂ ಹೆಚ್ಚು ಮಟನ್ ಸ್ಟಾಲ್ ಗಳನ್ನ ತೆರೆದುಕೊಂಡಿದ್ದಾರೆ. ಆದ್ರೆ ಈಗ ಏನು ನಗರಸಭೆಯ ವತಿಯಿಂದ ಒಂದು ಟೆಂಡರ್ ಅನ್ನ ಕರೆದಾಗ ಆ ಟೆಂಡರ್ ನಲ್ಲಿ ಯಾರು ಭಾಗವಹಿಸ್ತಾರೆ ಅವರಿಗೆ ಒಂದು ಅವಕಾಶ ಸಿಗ್ತದೆ. ಜೊತೆಗೆ ಆ ಟೆಂಡರ್ ಅಲ್ಲಿ ಭಾಗವಹಿಸದೆ ಏನು ಪ್ರತ್ಯೇಕವಾಗಿ ಒಂದು ಖಾಸಗಿಯಾಗಿ ಅವರು ಮಾಡ್ಕೊಳ್ತಾರೆ ಅಂದ್ರೆ ನಗರಸಭೆಯ ನಿಬಂಧನೆಗಳಿಗೆ ಅವರು ಕೂಡ ಒಂದು ಬದ್ಧರಾಗಿರ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಒಂದು ಚರ್ಚೆಗಳು ಕೂಡ ನಡೀತಾ ಇದೆ. ಒಟ್ಟಾರೆ ಏನಂದ್ರೆ ಈ ಒಂದು ಕಟ್ಟಡ ಏನಿದೆ ಅದು ನವೀಕರಣ ಆದ ಬಳಿಕ ಆ ಟೆಂಡರ್ ಅಲ್ಲಿ ಯಾರೆಲ್ಲ ಭಾಗವಹಿಸ್ತಾರೆ ನಗರಸಭೆಯ ವತಿಯಿಂದ ಆ ಟೆಂಡರ್ಗೆ ಎಷ್ಟು ರೇಟ್ ಅನ್ನ ಫಿಕ್ಸ್ ಮಾಡ್ತಾರೆ ಅಂದ್ರೆ ಒಬ್ಬ ಮಳಿಗೆ ಇಡ್ಲಿಕ್ಕೆ ಎನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸಭೆಗಳು ಕೂಡ ನಡೀತಾ ಇದ್ದಾವೆ ಶರ್ಮಿತಾ. ಹಾಗಾಗಿ ಆ ಸಭೆಗಳಲ್ಲಿ ಯಾವ ರೀತಿಯಾದಂತಹ ತೀರ್ಮಾನ ಆಗ್ತದೆ ಎನ್ನುವಂತದನ್ನ ಕಾದ್ ನೋಡ್ಬೇಕಾಗಿದೆ. ಈಗ ಬೇರೆ ಬೇರೆ ಕಡೆ ಮಟನ್ ಸ್ಟಾಲ್ ಏನ್ ಮಾಡ್ಕೊಂಡಿದ್ದಾರೆ, ಅಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದು ಮಾಂಸ ಆಗಿರೋದ್ರಿಂದ. ಸೊ ಈ ನಿಟ್ಟಿನಲ್ಲಿ ಅವೆಲ್ಲ ಕರೆಕ್ಟ್ ಆಗಿ ಆಗ್ತಾ ಇದೆಯಾ? ಅದ್ರ ಮೇಲೆ ಪಾಲಿಕೆ ಕಣ್ಣಿಟ್ಟಿದ್ಯಾ ಇಲ್ವಾ? ಇದು ಪ್ರಮುಖವಾದಂತಹ ವಿಚಾರ. ಯಾಕಂದ್ರೆ ಇವಾಗ ಚನ್ನಪಟ್ಟಣದಲ್ಲಿ ಇಡೀ ಜಿಲ್ಲೆಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಅಂದ್ರೆ ಅದು ಇದೇ ಕಾರಣಕ್ಕೆ. ಯಾಕಂದ್ರೆ ಕೋಳಿ ತ್ಯಾಜ್ಯವನ್ನ ಎಲ್ಲೆಂದರಲ್ಲಿ ಏನು ಕೋಳಿ ಅಂಗಡಿಗಳನ್ನ ಯಾರು ಇಟ್ಕೊಂಡಿದ್ದಾರೆ ಅವರು ಕೋಳಿ ತ್ಯಾಜ್ಯವನ್ನ. ವೆಂಕಟೇಶ್ ಪ್ಲೀಸ್ ಬಿ ಆನ್ಲೈನ್. ಈ ಬಗ್ಗೆ ಮಾತಾಡೋದಕ್ಕೆ ಚನ್ನಪಟ್ಟಣ ನಗರಸಭೆ ಪೌರಾಯುಕ್ತರಾಗಿರುವಂತಹ ಮಹೇಂದ್ರ ಕುಮಾರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಸರ್, ಈಗ ಮಟನ್ ಮಾರ್ಕೆಟ್ ಹಾಳಾಗಿದೆ, ಅದನ್ನ ಆದಷ್ಟು ಬೇಗ ರೆಡಿ ಮಾಡಿಸ್ಕೊಡಿ ಅಂತೇಳಿ ಜನ ಆಗ್ರಹ ಮಾಡ್ತಾ ಇದ್ದಾರೆ, ವ್ಯಾಪಾರಸ್ಥರು ಕೇಳ್ತಾ ಇದ್ದಾರೆ. ಆಕ್ಚುಲಿ ಆಗಿ ಒಬ್ಬೊಬ್ರು ಒಂದೊಂದು ರೇಟಿಂಗ್ ಮಾಡ್ತಿರೋದ್ರಿಂದ ಸಹಜವಾಗಿ ಜನರಿಗೂ ಒಂದು ಆಕ್ರೋಶ ಇದೆ. ಸೊ ನೀವು ಮಾತಾಡಿದ್ದು ನಾವು ನೋಡ್ತಾ ಇದ್ವಿ, ಪ್ರೋಸೆಸ್ ಶುರು ಮಾಡಿದೀವಿ ಅಂತ. ಸೊ ಇನ್ನು ಎಷ್ಟು ದಿನ ಬೇಕಾಗ್ಬೋದು ಮೇಡಮ್? ಇನ್ನೊಂದು 10-15 ಡೇಸ್ ಅಲ್ಲಿ ವರ್ಕ್ ಸ್ಟಾರ್ಟ್ ಆಗುತ್ತೆ ಮೇಡಮ್. ಇನ್ನೊಂದು 2 ಮಂತ್ಸ್ ಅಲ್ಲಿ ವರ್ಕ್ ಮುಗ್ದು ಜನಗಳಿಗೆಲ್ಲ ಸಿಗುತ್ತೆ ಮೇಡಮ್. ಈಗ ಡಿಮ್ಯಾಂಡ್ಸ್ ಏನಾದ್ರೂ ಇದೆಯಾ? ಯಾಕಂದ್ರೆ ಓವರ್ ಆಲ್ ಅಲ್ಲಿ ಎಷ್ಟು ಈಗ ಮಟನ್ ಸ್ಟಾಲ್ ಗಳಿದಾವೆ,
ಸೊ ಇಲ್ಲಿ ಹಾ ಮೇಡಮ್. ಅಪ್ಲೈ ಮಾಡಿದವ್ರಿಗೆ ಸಿಗುತ್ತೆ, ಒಂದಿಷ್ಟು ಅಸಮಾಧಾನಗಳು ಆ ಸಂದರ್ಭದಲ್ಲಿ ಬರ್ಬೋದು, ಡಿಮ್ಯಾಂಡ್ಸ್ ಜಾಸ್ತಿ ಇರೋದ್ರಿಂದ. ಸೊ ಹಂಗಾಗಿ ಎಷ್ಟು ಸ್ಟಾಲ್ ಮಾಡಬೇಕು ಅಂತ ಏನಾದ್ರು ಪರ್ಟಿಕ್ಯುಲರ್ ಡಿಮ್ಯಾಂಡ್ಸ್ ಇದೆಯಾ? ಮೇಡಮ್ ಇಲ್ಲ ಮೇಡಮ್, ಈ ಎಕ್ಸಿಸ್ಟಿಂಗ್ ಏನೈತೆ ಅಷ್ಟೇ, ಹೆಚ್ಚು ಕಮ್ಮಿ 20 ಸ್ಟಾಲ್ಗಳು ಮಾಡ್ಬೋದು ಮೇಡಮ್. ನಮ್ದು 2 ಫ್ಲೋರ್ ಇಂದ ಹಾ 20 ಸ್ಟಾಲ್ಗಳಿರೋದ್ರಿಂದ ಯಾರಿಗೂ ಸಮಸ್ಯೆ ಆಗೋದಿಲ್ಲ ಮೇಡಮ್. ನಮ್ಮಲ್ಲಿ ಅಷ್ಟು 20ಕ್ಕಿಂತ ಏನ್ ಜಾಸ್ತಿ ಮಟನ್ ಸ್ಟಾಲ್ಗಳು ಇಲ್ಲ ಮೇಡಮ್. ಓಕೆ ಹಾಗಾಗಿ ಎಲ್ರಿಗೂ ಅಲ್ಲೇ ಜಾಗ ಸಿಗುತ್ತೆ ಮೇಡಮ್. ಓಕೆ, ನಮ್ಮ ರಿಪೋರ್ಟರ್ ಮಾತಾಡ್ತಾ ಮತ್ತೊಂದು ವಿಷಯದ ಬಗ್ಗೆನೂ ಪ್ರಸ್ತಾಪ ಮಾಡ್ತಾ ಇದ್ರು ಸರ್. ಯಾಕಂದ್ರೆ ಇವಾಗ ಎಲ್ಲಂದ್ರಲ್ಲಿ ಮಟನ್ ಸ್ಟಾಲ್ಗಳು ಓಪನ್ ಆಗಿದೆ, ಇದು ಪ್ರಾಪರ್ ಆಗಿ ನೀವು ಹೇಳ್ದಂಗೆ ಒಂದು 2-3 ತಿಂಗಳು ಅಂತ ಇಟ್ಕೊಳ್ಳೋಣ. ಸೊ ಈಗ ಬೀದಿ ನಾಯಿಗಳ ಹಾವಳಿನೂ ಜಾಸ್ತಿ ಇದೆ ಎಲ್ಲಂದ್ರಲ್ಲಿ ಮಟನ್ ಸ್ಟಾಲ್ ಅಥವಾ ಕೋಳಿ ಅಂಗಡಿ ಇರೋದ್ರಿಂದ ಅಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಆಗ್ತಿರೋಲ್ಲ. ಅದ್ರ ಬಗ್ಗೆ ಏನಾದ್ರು ಗಮನ ಕೊಟ್ಟಿದ್ದೀರಾ? ಹೌದು ಮೇಡಮ್, ನಾವೀಗೇನು ಕಮರ್ಷಿಯಲ್ ವೇಸ್ಟ್ ನಾವು ಎವ್ರಿ ಈವ್ನಿಂಗ್ ನಾವು ಕಲೆಕ್ಟ್ ಮಾಡ್ತೀವಿ ಮೇಡಮ್. ಹಾಗಾಗಿ ಎಲ್ಲೂ ಕೂಡ ವೇಸ್ಟ್ ಡಿಸ್ಪೋಸ್ ಆಗ್ತಾ ಇಲ್ಲ. ನಾವೇ ಅದನ್ನ ಸೈಂಟಿಫಿಕ್ ಆಗಿ ವಿಲೇ ಮಾಡ್ತಾ ಇದೀವಿ ಮೇಡಮ್. ಓಕೆ, ಬಟ್ ಈ ಪರ್ಟಿಕ್ಯುಲರ್ ಕಟ್ಟಡ 20 ವರ್ಷ ಯಾಕೆ ಬೇಕಾಯ್ತು ಸರ್? ಇಷ್ಟೊಂದು ವರ್ಷ ಏನ್ ಪ್ರಾಬ್ಲಮ್ ಏನಾಗಿತ್ತು ಮೇಡಮ್? ಅದು ಏನೋ ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ರಲ್ಲ ಮೇಡಮ್, ಅದು ಒಳಗಡೆ ಒಂದ್ ಸ್ವಲ್ಪ ಸೈಂಟಿಫಿಕ್ ಆಗಿ ಇರ್ಲಿಲ್ಲ. ಅಂದ್ರೆ ನೀರ್ ಹೋಗ್ಲಿಕ್ಕೆ ಮತ್ತೆ ಗಾಳಿ ಬೆಳಕು ವ್ಯವಸ್ಥೆ ಮತ್ತೆ ಅಪ್ರೋಚ್ ರೋಡ್ ಡೋರ್ ಕರೆಕ್ಟ್ ಆಗಿ ಇರ್ಲಿಲ್ಲ ಮೇಡಮ್. ಈಗ ನಾವು ಮೇನ್ ರೋಡ್ ಕಡೆಗೆ ಡೋರ್ ಓಪನ್ ಮಾಡಿದೀವಿ. ಜೊತೆಗೆ ಅಲ್ಲಿ ರೈಲ್ವೆ ಸ್ಟೇಷನ್ ಅದೇ ರೋಡ್ ಅಲ್ಲಿ ಬರ್ತಿತ್ತು ಮೇಡಮ್. ಅಲ್ಲಿ ಈಗೇನ್ ಕಂಪ್ಲೀಟ್ ಅದನ್ನ ಡೆಮಾಲಿಷ್ ಮಾಡಿ ಹೊಸದಾಗಿ ಕಟ್ಟಡ ಕಟ್ಟಿಸ್ತಾ ಇರೋದಾ ಅಥವಾ ಆಲ್ಟ್ರೇಷನ್ ಏನ್ ಮಾಡ್ತಿದ್ದೀರಾ? ಇಲ್ಲ ಮೇಡಮ್, ಆಲ್ಟ್ರೇಷನ್ ಮಾಡ್ತಾ ಇದೀವಿ ಮೇಡಮ್. ಹೌದಾ? ಒಂದು ಅಂದಾಜು ಎಷ್ಟು ಖರ್ಚಾಗೋದು ಈಗ ಇದಕ್ಕೆ? ಟೆಂಡರ್ ಎಷ್ಟು ಕರೀತಾ ಇರೋದು? ಒಂದು 20 lakhs ನಿಯರ್ಲಿ. 20 lakhsಗೆ. ಓಕೆ, ನೀವು ಹೇಳ್ತಾ ಇದ್ದೀರಾ ಒಂದು 2-3 ತಿಂಗಳಲ್ಲಿ ಎಲ್ಲ ಕೆಲಸ ಮುಗಿಯುತ್ತೆ ಅಂತ ಹೇಳ್ತಾ ಇದ್ದೀರಾ. ಈ ಸುದ್ದಿಯನ್ನು ನಾವು ಫಾಲೋ ಅಪ್ ಮಾಡ್ತೀವಿ ಸರ್. ಅಂಡ್ ನೀರಿನ ವ್ಯವಸ್ಥೆ ಇರ್ಬೋದು, ಜೊತೆಗೆ ನೀವು ಹೇಳ್ದಂಗೆ ವೇಸ್ಟ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಈ ರೀತಿ ಮಾರ್ಕೆಟ್ಗಳಲ್ಲಿ. ಸೊ ಅದ್ರ ಕಡೆನೂ ಗಮನ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಮಾತಾಡಿದ್ದಕ್ಕೆ. ಅಂಡ್ ಈ ಸುದ್ದಿಯನ್ನು ಫಾಲೋ ಅಪ್ ಮಾಡ್ತೀವಿ. ಈಗ 20ಕ್ಕೂ ಅಧಿಕ ವರ್ಷ ಆಯಿತು, ಅನ್ಸೈಂಟಿಫಿಕ್ ಆಗಿತ್ತು ಈ ಕಟ್ಟಡ. ಸೊ ಹಾಗಾಗಿ ನಮಗೆ ಅದನ್ನ ರಿಪೇರ್ ಮಾಡಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಬಟ್ ಈಗ ನಾವು ಪ್ರೋಸೆಸ್ ಶುರು ಮಾಡಿದೀವಿ, ಒಂದು 2-3 ತಿಂಗಳಲ್ಲಿ ಮುಗ್ದು ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಜನ ಕೂಡ ಇದನ್ನೇ ಕೇಳ್ತಿರೋದು. ಯಾಕಂದ್ರೆ ಒಂದೊಂದ್ ಕಡೆ ಒಂದೊಂದು ಸ್ಟಾಲ್ ಇರೋದ್ರಿಂದ ಸಹಜ ಅವ್ರಿಗೆ ಮನ್ಸಿಗೆ ಬಂದಂಗೆ ರೇಟ್ ಮಾಡ್ಕೊಂಡಿರ್ತಾರೆ. ಕೆಲವರು 700 ರೂಪಾಯಿ ಹೇಳಿದ್ರೆ, ಕೆಲವರು 900 ರೂಪಾಯಿ ತನಕನೂ ರೇಟ್ಗಳನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಒಂದೇ ಕಡೆ ಮಾರ್ಕೆಟ್ ಇದ್ರೆ ಪಾಲಿಕೆನೇ ಒಂದು ರೇಟ್ ಅಂತ ಫಿಕ್ಸ್ ಮಾಡಿಬಿಟ್ರೆ ಜನರಿಗೂ ಕನ್ಫ್ಯೂಷನ್ ಇರಲ್ಲ ಅಂತ ಹೇಳ್ತಾ ಇದ್ರು. ನೋಡೋಣ ಇನ್ನೊಂದು 2-3 ತಿಂಗಳಲ್ಲಿ ಅದು ಸಾಧ್ಯವಾಗುತ್ತೆ ಅಂತ ಹೇಳಿ ನಗರಸಭೆ ಪೌರಾಯುಕ್ತರೇ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಸುದ್ದಿಯನ್ನು ಕೂಡ ನ್ಯೂಸ್ 18 ಕನ್ನಡ ಫಾಲೋ ಅಪ್ ಮಾಡುತ್ತೆ.